ನೋಡಿದಿನ ಆ ಥರ ಮಿಸ್ಯೂಸ್ ಮಾಡಿದ್ದಾರೆ ಅಂದರೆ ಆ ಮಗುಗೆ ಏನು ನ್ಯಾಯ ಸಿಗುತ್ತೆ? ಹೆಣ್ಮಕ್ಳಿಗೆ ಎಲ್ಲಿ ಭಯ ಇಲ್ದಿರ ಓಡಾಡೋಕ್ಕೆ ಸಾಧ್ಯನಾ? ಈಗ ಇಷ್ಟೆಲ್ಲ ಆದ್ರೂ ಪೊಲೀಸವ್ರು ಇದುವರೆಗೂ ಅವ್ನು ಇನ್ನೂ ಕಲಿಸಿಲ್ಲ ಅಂದರೆ ಇನ್ನೇನು ಕೆಲಸ ಮಾಡ್ತಾ ಇದ್ದಾರೆ ಇವರು? ಯಾಕೆ ಅರೆಸ್ಟ್ ಮಾಡಿಲ್ಲ ಹುಡುಗನ ಇದುವರೆಗೂ? ಇದು ಈ 13 ವರ್ಷದ ಬಾಲೆ, ಚಿಕ್ಕ ಮಗು, ಪುಟ್ಟ ಕಂದಮ್ಮ. ಆ ಮಗುಗೆ ಇಷ್ಟು ಅನ್ಯಾಯ ಇದೆ ಅಂದರೂ ಇಷ್ಟು ಇದು ಮಾಡಿದ್ರು ಏನಿದು? ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ನೀವು? ನೊಂದವ್ರ ಪರವಾಗ ಅಥವಾ ಉಳ್ಳವರ ಪರವಾಗ? ನೋಡಿ, ಒಂದು ಮಗು ಒಂದು 13 ವರ್ಷ 5 ತಿಂಗಳು ಮಗುಗೆ ವಯಸ್ಸಿರುತ್ತೆ. ಆರಿಫ್ ಅನ್ನೋ ಹುಡುಗ, ಆ ಮಗು ಆಟ ಆಡುವ ವಯಸ್ಸು. ಆ ಮಗುಗೆ ಮತ್ತು ಪದಾರ್ಥ ಕೊಟ್ಟು ಎಲ್ಲ ತಗೊಂಡೋಗಿ ಇಬ್ಬರು ಇದನ್ನು ಅವನ ಅಕ್ರಮವಾಗಿ ಲೈಂಗಿಕವಾಗಿ ಬಳಸ್ಕೊಂಡು ಕರ್ಕೊಬಂದಿರ್ತಾರೆ. ಮಗು ಕಂಪ್ಲೇಂಟು ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಬಡವರು, ಅವ್ರಿಗೆ ಮನೆ ಕೆಲಸ ಮಾಡ್ಕೊಂಡಿರೋರು. ಅವರು ಮಕ್ಕಳನ್ನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಪರಿಜ್ಞಾನವೂ ಇಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಅವರು ಈಗ ತಗೋಬೇಡ, ಆಮೇಲೆ ತಗೋಬೇಡ ಅಂತ ಹೇಳ್ಬಿಟ್ಟು ಅವರ ದುಂದುವರ್ತನೆ ತೋರ್ತಾ ಇದ್ದಾರೆ. ಅದು ಗೊತ್ತಿಲ್ಲ ಸರ್ಕಾರ, ಗೃಹ ಸಚಿವರು, ಆಮೇಲೆ ಈ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಗೊತ್ತಿಲ್ಲ. ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅಂತ ಇದೆ. 13 ವರ್ಷದ ಹುಡುಗಿ ನಮ್ಮ ಮಗಳನ್ನ ಈ ಥರ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಕರ್ಕೊಂಡೋಗಿ 3 ದಿನ ಆಯಿತು. ನಾವು ಡೈಲಿ ಬಂದು 12 ಗಂಟೆ 1 ಗಂಟೆವರೆಗೂ ಪೊಲೀಸವ್ರು ಕರೀತಾರೆ. 12 ಗಂಟೆ 1 ಗಂಟೆವರೆಗೂ ಇಲ್ಲಿ ಬಾಗ್ಲಲ್ಲಿ ಕಾಯ್ತಾ ಇದ್ದೀರಿ, ಇದುವರೆಗೂ FIR ಮಾಡಿಲ್ಲ. ಆಮೇಲೆ 3 ದಿನ ಕಾಯ್ಕೊಂಡಿದ್ದಕ್ಕೆ ನಿನ್ನೆ FIR ಮಾಡಿದ್ದಾರೆ ಅಂತ ಹೇಳಿದರು. FIR ಹಾಕಿದ ತಕ್ಷಣ ಅವರು ಹುಡುಗಿ ಅವರ ಅಜ್ಜಿ ಮತ್ತು ಅವ್ರ ಅತ್ತೆ ಹುಡುಗಿನ ಕರ್ಕೊಂಬಂದಿದ್ದಾರೆ. ಹುಡುಗಿ ಕರ್ಕೊಂಡ್ಬಂದು ಒಪ್ಪಿಸಿದ್ದಾರೆ. ಬಟ್ ಹುಡುಗ ಬಂದಿಲ್ಲ. ನಾವು ಆಮೇಲೆ ಆ್ಯಕ್ಷನ್ ತೊಗೊತೀನಿ ಅಂತ ಹೇಳಿದ್ರು. ನಾವು ಹೋಗಿದ್ದೀವಿ, ಸರಿ ಕರ್ಕೊಂಬರ್ತಾರೆ ಅಂತ ಹೇಳ್ಬಿಟ್ಟು ಹೋದ್ರಿ. ಇವಾಗ 10 ದಿನ ಆಗಿದೆ, ಇದುವರೆಗೂ ಹುಡುಗನ ಮುಖದರ್ಶನ ಆಗಿಲ್ಲ. ಹುಡುಗನ ಮೇಲೆ ಯಾವುದೇ ಆ್ಯಕ್ಷನು ತೊಗೊಂಡಿಲ್ಲ, ಒಂದು ಕಂಪ್ಲೇಂಟ್ ಇಲ್ಲ, ಏನೂ ಇಲ್ಲ. ಅವ್ರು ನಾವೇ ಕೇಳಿದ್ದೀರಿ, ಏನಕ್ಕೆ ಇನ್ನೂ ಹುಡುಗ ಬಂದಿಲ್ಲ, ಅವ್ನ ಆಧಾರ್ ಕಾರ್ಡು, ಅವ್ನ ಡೀಟೇಲ್ಸ್ ಏನು ಕಲೆಕ್ಟ್ ಮಾಡಿದ್ದೀರಾ ಅಂದರೆ, ಇಲ್ಲ ಮೇಡಮ್ ನಾವು ಫೋನ್ ನಂಬರ್ ಇದೆ, ಫೋನ್ ಟ್ರ್ಯಾಕ್ ಮಾಡ್ತೀರಿ, ಬರ್ತಾರೆ ಅಂತ ಹೇಳಿದರೆ ಹೊರತು ಅವ್ರು ಇದುವರೆಗೂ ಬಂದಿಲ್ಲ. ನಮ್ಗೇನು ಕನ್ಸರ್ನ್ ಅಂದರೆ, ಇವಾಗ ಒಂದು ಇನ್ಸಿಡೆಂಟ್ ಆಗಿದೆ. ಒಂದು ಚಿಕ್ಕ ಹುಡುಗಿ, ಅದು 13 ವರ್ಷದ ಹುಡುಗಿ, ಒಂದು ಮೆಚುರಿಟಿ ಇಲ್ಲ, ಒಂದು ಜ್ಞಾನ ಇಲ್ಲ, ಏನು ಆಗ್ತಾಯಿದೆ ಅಂತ ಗೊತ್ತಾಗಲ್ಲ. ನಾವು ಆ ಹುಡುಗಿ ಬಂದಮೇಲೆ ಕೇಳಿದ್ದಕ್ಕೆ ಏನಾಯಿತು, ನಾನು ತರಕಾರಿ ತರೋಕ್ಕೆ ಹೋಗಿದ್ದೆ 8:30ಗೆ, ತರಕಾರಿ ಅಂಗಡಿ ಮುಚ್ಚಿತ್ತು. ಆಮೇಲೆ ಆ ಹುಡುಗ ಸಿಕ್ದ. ಅಂದರೆ ಅವ್ರ ಪರಿಚಯನೇ, ಅವ್ರ ಅಜ್ಜಿ ಮನೆ ಪಕ್ಕದಲ್ಲಿ ಇರೋ ಹುಡುಗನೇ ಅವರು, ಆಸಿಫ್ ಅಂತ. ಪರಿಚಯ ಇರೋನು ಜ್ಯೂಸ್ ಕೊಡಿಸ್ದ, ಚಾಕ್ಲೇಟ್ ಕೊಡಿಸ್ದ, ತಿಂದೆ ನಾನು. ಆಮೇಲೆ ನನಗೆ ಜ್ಞಾನನೇ ಇಲ್ಲ. ಆಮೇಲೆ ನನಗೆ 3 ಗಂಟೆ 4 ಗಂಟೆಯಲ್ಲಿ ಜ್ಞಾನ ಬಂದಾಗ ಬಸ್ಸಲ್ಲಿದ್ದೆ. ಅಲ್ಲಿಂದ ಯಾವುದೋ ಒಂದು ಕಾರ್ಡ್ ಥರ ಇತ್ತು, ಅಲ್ಲಿ ತೊಗೊಂಡೋಗಿ ಒಂದು ಮನೇಲಿದ್ದರು. ಆ ಹುಡುಗ ಇದ್ದ, ಅವನು ಇನ್ನೊಂದು ಫ್ರೆಂಡು ಇದ್ದ, ಅವನು ನನ್ನ ಪಕ್ಕದಲ್ಲೇ ಇದ್ದ ಅಂತಲೇ ಹೇಳಿದ್ದಾರೆ. ಬಟ್ ಆ ಹುಡುಗಿ ಜೊತೆ ಮಿಸ್ಯೂಸ್ 100% ಆಗಿದೆ. ಆ ಚಿಕ್ಕ ಮಗು ಅಂತ ನೋಡಿದ್ರೆ ಆ ಥರ ಮಿಸ್ಯೂಸ್ ಮಾಡಿದ್ದಾರೆ ಅಂದರೆ ಆ ಮಗುಗೆ ಏನು ನ್ಯಾಯ ಸಿಗುತ್ತೆ? ಹೆಣ್ಮಕ್ಳಿಗೆ ಎಲ್ಲಿ ಭಯ ಇಲ್ದಿರ ಓಡಾಡೋಕ್ಕೆ ಸಾಧ್ಯನಾ? ಈಗ ಇಷ್ಟೆಲ್ಲ ಆದ್ರೂ ಪೊಲೀಸವ್ರು ಇದುವರೆಗೂ ಅವ್ನು ಇನ್ನೂ ಕಲಿಸಿಲ್ಲ ಅಂದರೆ ಇನ್ನೇನು ಕೆಲಸ ಮಾಡ್ತಾ ಇದ್ದಾರೆ ಇವರು? ಹೆಣ್ಮಕ್ಳಿಗೆ ಹೆಂಗೆ ಓಡಾಡೋಕ್ಕಾಗುತ್ತೆ? ನ್ಯಾಯ ಸಿಗಬೇಕಲ್ವಾ ಇವ್ರಿಗೆ? ಸಂಕ್ರಾಂತಿ ಉತ್ಸವದ್ದು ಎಳ್ಳು ಬೆಲ್ಲ ಕೊಟ್ಟು ಶುಭ ಕೋರಿ ಹೋಗೋಣ ಅಂತ ಬಂದಂಥ ಸಂದರ್ಭದಲ್ಲಿ ಈ ಮಾಹಿತಿ ನಮಗೆ ಸಿಗುತ್ತೆ. ಅಂದರೆ ನಮ್ಮ ಹೆಣ್ಣುಮಕ್ಕಳು ಅಲ್ಲಿ ಹೇಳ್ತಾ ಕುಂತಿರ್ತಾರೆ. ಅದನ್ನು ನೋಡಿ ನಾವು ಏನು ಎತ್ತ ಅಂತೇಳಿ ವಿಚಾರಿಸಿದಾಗ ಮುಂದಿನ ವಿಚಾರಗಳೆಲ್ಲ ತಿಳಿಯುತ್ತೆ ನಮಗೆ. ಅವಾಗ FIR ಆಗಿರಲ್ಲ, ಏನೂ ಆಗಿರಲ್ಲ, ಮತ್ತು ಕಂಪ್ಲೇಂಟ್ ಅಷ್ಟೇ ತೊಗೊಂಡಿರ್ತಾರೆ. ಯಾರೋ ಒಬ್ಬರು ನೋವಾದಂಥ ಸಂದರ್ಭದಲ್ಲಿ ನಮಗೆ ರಕ್ಷಣೆ ಸಿಗುತ್ತೆ, ಠಾಣೆಯಿಂದ ರಕ್ಷಣೆ ಸಿಗುತ್ತೆ, ಪೊಲೀಸರಿಂದ ರಕ್ಷಣೆ ಸಿಗುತ್ತೆ ಅಂಥೇಳಿ ಆ ಪೊಲೀಸ್ ಠಾಣೆಗೆ ಬಂದಾಗ ಯಾರೋ ಫೋನ್ ಮಾಡಿ, ಇನ್ಯಾರೋ ಇದು ಮಾಡಿ ಒತ್ತಡ ಕೊಡಿಸಿ, ಈ ರೀತಿಯೆಲ್ಲ ಸಂದರ್ಭ ಎಲ್ಲ ಬರಬೇಕಾ? ನಮ್ಮ ಉದ್ಯೋಗವನ್ನು ನಾವು ಮಾಡಲಿಕ್ಕೆ ಸಾಮಾನ್ಯವಾಗಿ ಸರ್ಕಾರದಿಂದ ನಮಗೆ ಒಂದು ಪ್ರತಿಯೊಬ್ಬರಿಗೂ ಕಟ್ಟುವಂಥ ಟ್ಯಾಕ್ಸಿಂದ ಎಲ್ಲರಿಗೂ ಹಣ ಬರುತ್ತೆ, ಎಲ್ಲರಿಗೂ ಸಂಬಳ ಬರುತ್ತೆ. ಇಷ್ಟೆಲ್ಲ ಇದ್ದಾದ್ಮೇಲೂ ಇನ್ಯಾರೋ ಬಂದು ಕಂಪ್ಲೇಂಟ್ ತೊಗೊಳ್ಳಿ, ಇದನ್ನು FIR ಮಾಡಿ ಅಂತೆಲ್ಲ ಹೇಳೋವಂಥ ಪರಿಸ್ಥಿತಿ ಬರಬೇಕಾ ಅಂತ. ಯಾಕೆ ಅರೆಸ್ಟ್ ಮಾಡಿಲ್ಲ ಹುಡುಗನ ಇದುವರೆಗೂ? ಇದು ಈ 13 ವರ್ಷದ ಬಾಲೆ, ಚಿಕ್ಕ ಮಗು, ಪುಟ್ಟ ಕಂದಮ್ಮ. ಆ ಮಗುಗೆ ಇಷ್ಟು ಅನ್ಯಾಯ ಇದೆ ಅಂದರೂ ಇಷ್ಟು ಇದು ಮಾಡಿದ್ರು ಆ ಮಗುಗೆ ಹೋಗಿ ಹೀಗೆ ಹೇಳು, ಹಾಗೆ ಹೇಳು, ಹಿಂಗೆ ಹೇಳು, ಹಂಗೆ ಹೇಳು ಅಂತೇಳಿ ನಮ್ಮ ಆರಕ್ಷಕ ಅಧಿಕಾರಿಗಳು ಹೇಳೋದ್ರಿಂದ ಏನು ಉಪಯೋಗ ಇದೆ? ಏನಿದು? ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ರೆ ನೀವು? ನೊಂದವ್ರ ಪರವಾಗ ಅಥವಾ ಉಳ್ಳವರ ಪರವಾಗ? ದಯವಿಟ್ಟು ಇದ್ರ ಬಗ್ಗೆ ಗೃಹ ಸಚಿವರು, ಪೊಲೀಸ್ನವರು ಆಕ್ಷನ್ ತಗೊಳ್ಳಿ. ಇಲ್ಲಾಂದರೆ ಪ್ರತಿ ಹೆಣ್ಣುಮಕ್ಳಿಗೂ ಇದೇ ಗತಿ ಆಗುತ್ತೆ. ಪ್ರತಿ ರಾಜ್ಯದ ಜನತೆ, ಹೆಣ್ಮಕ್ಳು ಜಾಗೃತರಾಗಿ ಅಕ್ಕಪಕ್ಕ ಏನು ಮಾಡ್ತಾ ಇದ್ದಾರೆ, ನಿನ್ನ ಮಕ್ಕಳು ಎಲ್ಲೂ ಹೋಗ್ತಾ ಇದ್ದಾರೆ, ಯಾರ ಜೊತೆ ಸೇರ್ತಾ ಇದ್ದಾರೆ, ಇದನ್ನು ನೀವು ನೋಡಿಕೊಂಡು ಬಾಗಿಲಲ್ಲೇ ಇದೆ, ನಮ್ಮ ಮನೆಗೆ ಬಂದಿಲ್ಲ ಅಂತ ತಿಳ್ಕೊಬೇಡಿ. ನಿಮ್ಮ ಬಾಗಿಲಲ್ಲಿ ಬಂದಿರೋದು ಅಪಾಯ ನಿಮ್ಮ ಮನೆ ಒಳಗೂ ಬರುತ್ತೆ, ನಿಮ್ಮ ಬೆಡ್ರೂಮ್ಗೂ ಬರುತ್ತೆ, ನಿಮ್ಮ ಕತ್ತಿಗೂ ಬರುತ್ತೆ. ಜಾಗೃತರಾಗಿರಿ. ಪ್ರತಿ ಭಾರತೀಯರೂ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಎಚ್ಚರವಾಗಿರಿ. ನಾನು ಹುಡುಗಿ ಮಿಸ್ಸಿಂಗ್ ಆಯ್ತಾ, ನಾನು ಕಂಪ್ಲೇಂಟ್ ಮಾಡಿದಾರ. 3 ದಿವಸ ನನ್ನ ಹುಡುಗಿ ಬಂದಿಲ್ಲ. ಹುಡುಗ ಹೆಸರು ಆಸಿಫು, ಕಡೆ ಸೈಟ್ ಇದೆ, ಅಲ್ಲಿ ನೋಡ್ಕೊಂತ ನಾನು ನೋಡಿದಾರ ಅವ್ರಿಗೆ. ಮತ್ತು ಹುಡುಗಿ ಹೊತ್ತ ಮೇಲೆ ನಾನು ಫೋನ್ ಮಾಡಿ ಹುಡುಗಿಗೆ, ನನ್ನ ಮೊಬೈಲ್ ತಗೊಂಡು ಹೋಗಿದ್ದಾರೆ ಹುಡುಗಿ.
ನಾನು ಫೋನ್ ಮಾಡಿ ಸ್ವಿಚ್ ಆಫ್ ಬಂದಿದ್ದಾರೆ. 12 ಗಂಟೆ ಪೊಲೀಸ್ ಸ್ಟೇಷನ್ವರೆಗೆ ನಾನು FIR ಮಾಡಿದ್ದಾರೆ. ಅವ್ರು ಹುಡುಗಿ ಹೇಳಿದಾರ, ನಾನು ಬಸ್ನಲ್ಲಿ ಇದೆ ಅಮ್ಮ, ನಾನು ಈ ಥರ ಇದೆ BOS ಥರ ಇದೆ, ಮತ್ತು ಅವರು ಯಾರು ಮನೆ ಕಾಡುದು ಇದೆ ಮನೆ ಇದೆಯೇ, ಅವರು ಒಂದು ಫ್ರೆಂಡ್ ಇದೆ, ಅಲ್ಲೂ ಬಂದ ಮೇಲೆ ನನಗೆ ಗೊತ್ತಾಯಿತು ಇಲ್ಲಿ ಬಂದಿದ್ದಾರೆ, ನಾನು ಇಲ್ಲಿ ಅಂದೆ. ಆಮೇಲೆ ನನಗೆ ಗೊತ್ತಾಗುತ್ತೆ ಅಂತೆ. ಹುಡುಗ ಮುಸ್ಲಿಮು, ನಾನು ಹುಡುಗಿನೇ ಇವಾಗ ಮಾಡಿದಾರ, ಮತ್ತು ಇವಾಗ ಆ್ಯಕ್ಷನ್ಗೆ ಏನು ಮಾಡಿಲ್ಲ ಅಂತೆ ತಿರ್ಗಾನ ಅವ್ರು ಮಾಡ್ತಾರೆ. ತಿರ್ಗಾನ ನನ್ನ ಮಕ್ಕಳು ಇದೆ, ಚಿಕ್ಕ ಮಕ್ಕಳು ಇದೆ, ಯಾರಿದೆ ಇವಾಗ ಮಾಡಿಲ್ಲ ಅಂತ ಅವರು ಈ ಥರ ಕೆಲಸ ಮಾಡ್ತಾರೆ. ಅವರು ಇವಾಗ ಅವ್ರಿಗೆ ಸಜಾ ಕೊಡಬೇಕು, ಆಮೇಲೆ ಅವ್ರು ಮಾಡಲ್ಲ, ಭಯ ಬರುತ್ತೆ ಅವ್ರಿಗೆ. ಚಿಕ್ಕ ಪಾಪು ಏನು ಕುಡಿಸಿದ್ದು ಅಂತ ನನಗೆ ಹೇಳಿದ್ದಾರೆ. ಅತ್ತೆ ಅವರು ನಾನು ಬಸ್ನಲ್ಲಿ ಹೋಗಿದ್ದೀನಿ, ಅವರು ಏನು ಕುಡಿಸ್ತಿದ್ದಾನೆ ನನಗೆ ಗೊತ್ತಿಲ್ಲ, ನಾನು ಹೊಸ ಇಲ್ಲ ಏನಿಲ್ಲ. ಆಮೇಲೆ ನೋಡಿದ್ದು ಫಾರೆಸ್ಟ್ ಥರ ಇದೆ ಅಂತ ಹೇಳಿದ್ದಾರೆ. ನಾನು ಹೇಳಿದ್ರು, ಪಾಪು ನೀನು ಯಾಕೆ ಇಲ್ಲಿ ನನಗೆ ಕಾಲ್ ಮಾಡಬೇಕು, ಯಾಕೆ ಕಾಲ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅವರು ಸಿಮ್ಗೆ ಬ್ರೋಕ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬ್ರೋಕ್ ಮಾಡಿದ್ದ ಅಂತ ಹೇಳಿದ್ದಾರೆ. ಆಮೇಲೆ ನನಗೆ ಭಯ ಆಯಿತು, ನಾನು ಹೇಳೋಕ್ಕೆ ಆಗಲ್ಲ ಅಂತ ಹುಡುಗಿ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ ಅವರು ಏನೇ ಹೇಳಿಲ್ಲ, ಅವ್ರಿಗೆ ಹಿಡ್ಕೊಳ್ಬೇಕು, ಹಿಡ್ಕೊಂಡಿಲ್ಲ ಅವರು. ಯಾಕೆ ಹಿಡ್ಕೊಂಡಿಲ್ಲ?